ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ SSLC ಫ್ರೆಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ. ಸೊ ಬನ್ನಿ, ನಾವಿವತ್ತು ನೋಡ್ತಾ ಇರೋ ಪೇಪರು 10th ಸ್ಟ್ಯಾಂಡರ್ಡ್ದು ಮ್ಯಾಥಮೆಟಿಕ್ಸ್ ಪೇಪರು. ಸೊ 20 ಮಾರ್ಕ್ಸ್ಗೆ ಇರುತ್ತೆ. 60 ಮಿನಿಟ್ಸ್ ನಿಮಗೆ ಟೈಮಿಂಗ್ಸು ಬರೆಯೋಕ್ಕೆ. ಸೊ ನಾನು ನಿಮಗೆ ಇವತ್ತು ಯಾವ್ಯಾವ ಪ್ರಶ್ನೆಗಳು ಬರುತ್ತೆ ಅನ್ನೋದನ್ನು ತಿಳ್ಸೋಕ್ಕೆ ಬಂದಿದ್ದೀನಿ. ಸೊ ಮೊದಲನೇದಾಗಿ ನೋಡ್ತಾ ಇದ್ದೀರಾ, ಮಾರ್ಕ್ ಆ್ಯಂಡ್ ರೈಟ್ ದಿ ಕರೆಕ್ಟ್ ಆನ್ಸರ್ ಟು ದಿ ಫಾಲೋಯಿಂಗ್ ಕ್ವಶನ್ಸ್ ಅಂತ ಕೊಟ್ಟಿದ್ದಾರೆ. ಸೊ 2 ಮಾರ್ಕ್ಸ್ ಇದೆ ನಿಮಗೆ, ಅಂದರೆ ಒಂದು ಪ್ರಶ್ನೆಗೆ 1 ಅಂಕ, ಇನ್ನೊಂದು ಪ್ರಶ್ನೆಗೆ ಇನ್ನೊಂದು ಅಂಕ. ಸೊ ಟೋಟಲ್ 2 ಮಾರ್ಕ್ಸ್ ಇದೆ. ಇದೊಂದು ಪ್ರಶ್ನೆಗೆ 1 ಅಂಕ, ಇದೊಂದು ಪ್ರಶ್ನೆಗೆ 1 ಅಂಕ. ಸೊ ನೋಡ್ತಾ ಇದ್ದೀರಾ, ಮೊದಲನೇ ಪ್ರಶ್ನೆ, ದ ಟೋಟಲ್ ನಂಬರ್ ಆಫ್ ಫ್ಯಾಕ್ಟರ್ಸ್ ಆಫ್ ಎ ಪ್ರೈಮ್ ನಂಬರ್ ಈಸ್ ಅಂತ ಕೇಳಿದ್ದಾರೆ. ಅದಕ್ಕೆ ಆಪ್ಷನ್ ಸಹ ಕೊಟ್ಟಿದ್ದಾರೆ. ಆಪ್ಷನ್ A 1, ಆಪ್ಷನ್ B 2, ಆಪ್ಷನ್ C 3, ಆಪ್ಷನ್ D 4 ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಇಷ್ಟರಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಅನಿಸುತ್ತೆ ಆ ಆಪ್ಷನ್ನ ನೀವು ಟಿಕ್ ಮಾಡಿ ಮತ್ತು ರೀರೈಟ್ ಮಾಡಬೇಕು ಇನ್ನೊಂದು ನಿಮ್ಮ ಒಂದು ಆನ್ಸರ್ ಶೀಟಲ್ಲಿ. ಸೊ ನೆಕ್ಸ್ಟ್ ನೋಡಿ, ಎರಡನೇ ಪ್ರಶ್ನೆ ಓದ್ತೀನಿ ಇವಾಗ. ಸೊ ನೋಡ್ತಾ ಇದ್ದೀರಾ, ಇಫ್ ದಿ ಸೊಲ್ಯೂಷನ್ಸ್ of this pair of linear equations a1x plus b1y plus c1 is equals to 0 and a2x plus b2y plus c2 is equals to 0 are unique when which of the following relations is true ಅಂತ ಕೇಳಿದ್ದಾರೆ. ಸೊ ಇಷ್ಟರಲ್ಲಿ ಯಾವ ಆನ್ಸರ್ ಸರಿಯಾಗಿದೆ ಅನ್ನೋದನ್ನು ನೀವು ಬರೀಬೇಕಾಗುತ್ತೆ. ಸೊ ಆಪ್ಷನ್ A1 by A2 is equal to B1 by B2. ಸೊ ಇದನ್ನು ನೀವು ಅರ್ಥ ಮಾಡಿಕೊಂಡು, ನಿಮಗೆ ಕೊಟ್ಟಿರ್ತಾರೆ ಇದನ್ನೆಲ್ಲನೂ ನೋಟ್ಸನ್ನು. ಸೊ ನೀವು ಅದನ್ನು ಅರ್ಥ ಮಾಡಿಕೊಂಡು ಬರೀಬೇಕಾಗುತ್ತೆ. ಬಿ ಆಪ್ಷನ್ ನೋಡಿ, A1 by B1 is equal to A2 by B2 is equal to C1 by C2 ಅಂತ ಕೊಟ್ಟಿದ್ದಾರೆ. ಸೊ ಈ ಆನ್ಸರ್ ಸರಿನಾ ಅನ್ನೋದನ್ನು ಚೆಕ್ ಮಾಡಬೇಕು. ಹಾಗೆ ಆಪ್ಷನ್ ಸಿ, A1 by A2 ನಾಟ್ ಈಸ್ ಈಕ್ವಲ್ ಟು B1 by B2 ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ನೋಡ್ಕೊಳ್ಳಿ. ಹಾಗೆ ಫೋರ್ತ್ ಲಾಸ್ಟ್ ಆಪ್ಷನ್, A1 by A2 ಈಸ್ ಈಕ್ವಲ್ ಟು B1 by B2 ಈಸ್ ಈಕ್ವಲ್ ಟು C1 by C2. ಸೊ ಇಷ್ಟರಲ್ಲಿ ಯಾವ ಒಂದು ಆನ್ಸರ್ ಸರಿಯಾಗಿದೆ ಅನ್ನೋದನ್ನು ನೀವು ಆರಿಸಿ ಬರೀಬೇಕಾಗುತ್ತೆ. ಹಾಗೆ ನೆಕ್ಸ್ಟ್ ಮೇನ್ಗೆ ಬಂದರೆ ಇಲ್ಲೂ ಸಹ ಅಷ್ಟೇ 2 ಕ್ವಶನ್ಸ್ ಇರುತ್ತೆ. ನಿಮಗೆ ಒಂದು ಕ್ವಶನ್ಗೆ 1 ಅಂಕ, ಇನ್ನೊಂದು ಕ್ವಶನ್ಗೆ ಇನ್ನೊಂದು ಅಂಕ. ಸೊ ಟೋಟಲ್ 2 ಮಾರ್ಕ್ಸ್ ಆಗುತ್ತೆ. ಸೊ ಸೆಕೆಂಡ್ ಮೇನ್ ನೋಡೋಣ. ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್. ಸೊ ನೋಡಿ, ಫೈಂಡ್ ದಿ HCF ಆಫ್ 7 and 11 ಬೈ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ನೀವು ಫೈಂಡ್ ಮಾಡಬೇಕಾಗುತ್ತೆ. ಹಾಗೆ ನೆಕ್ಸ್ಟು, ರೈಟ್ ದಿ ಡಿಗ್ರಿ ಗ್ರೇಟೆಸ್ಟ್ ಎಕ್ಸ್ಪೊನೆಂಟ್ ಆಫ್ ದಿ ಪೊಲಿನೊಮಿಯಲ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೂ ಅಷ್ಟೇ. ಸೊ ಪಕ್ಕದಲ್ಲಿ ನಿಮಗೆ ಕೊಟ್ಟಿದ್ದಾರೆ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು x2 ಪ್ಲಸ್ 2x3 ಮೈನಸ್ 5x4 ಪ್ಲಸ್ 6 ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಡಿಗ್ರಿ ಅಂದರೆ ನಿಮಗೆ ಒಂದು ಅರ್ಥ ಮಾಡ್ಕೊಳ್ಳಿ. ಈ ಒಂದು ಇದರಲ್ಲಿ ಇದೇನು 2 ಕಾಣಿಸ್ತಾ ಇದೆ, ಇದೇನು 3 ಕಾಣಿಸ್ತಿದೆ, ಇದೇನು 4 ಕಾಣಿಸ್ತಿದೆ. ಸೊ ನೀವು ಆ ಸಂಖ್ಯೆಗಳನ್ನು ನೋಡಬೇಕಾಗುತ್ತೆ. ಆ ಸಂಖ್ಯೆಗಳಲ್ಲಿ ನಿಮಗೆ ಯಾವುದು ದೊಡ್ಡ ಸಂಖ್ಯೆ ಕಾಣಿಸುತ್ತೆ. ಸೊ 2, 3, 4 ಈ ಮೂರರಲ್ಲಿ ಯಾವ್ದು ದೊಡ್ಡ ಸಂಖ್ಯೆ ಇದೆ? 4. ಸೊ ನೀವು 4 ಅನ್ನೋದನ್ನು ಆನ್ಸರ್ ಆಗಿ ಬರಿಬೋದು. ಅದು ಆನ್ಸರ್ನ ನೀವು ಬರೆದ್ರೆ ನಿಮಗೆ 1 ಅಂಕ ಖಂಡಿತವಾಗಿ ಸಿಕ್ಕೇ ಸಿಗುತ್ತೆ. ಈ ಒಂದು ಟ್ರಿಕ್ಕನ್ನ ನೀವು ನಿಮ್ಮ ಮ್ಯಾಥ್ಸ್ ಮಾಡಬೇಕಾದ್ರೆ, ಅದು ಡಿಗ್ರಿ ಕಂಡುಹಿಡಿಬೇಕಾದ್ರೆ ಯೂಸ್ ಮಾಡ್ಕೊಳ್ಳಿ. ಸೊ ಬನ್ನಿ ಹಾಗಾದರೆ ನೆಕ್ಸ್ಟ್ ಮೇನ್ಗೆ ಹೋಗೋಣ. ಸೊ ಥರ್ಡ್ ಮೇನ್ ನೋಡ್ತಾ ಇದ್ದೀರಾ, ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್ ಅಂತ ಕೊಟ್ಟಿದ್ದಾರೆ. ಸೊ 1 ಕ್ವಶನ್ಗೆ ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ. 5th ಕ್ವಶನ್ ನೋಡಿ, ಪ್ರೂವ್ ದಟ್ 5 minus √3 ಈಸ್ ಆ್ಯನ್ ಇರೇಷನಲ್ ನಂಬರ್. ಸೊ ನಿಮಗೆ ಇದು ತುಂಬ ಎಕ್ಸ್ಪ್ಲೇನ್ ಮಾಡಿದರೆ ಅರ್ಥ ಆಗಲ್ಲ ಅಂದರೆ ನೀವು ಬಾಯಟ್ ಹೊಡೆದ್ಬಿಡಿ. ಇದು ನಿಮಗೆ ಫೈನಲ್ ಎಕ್ಸಾಮ್ ಗಂಟನೂ ಕಂಟಿನ್ಯೂ ಆಗುತ್ತೆ. ಫೈನಲ್ ಎಕ್ಸಾಮಲ್ಲೂ ಸಹ ನಿಮಗೆ 2 ಅಥವಾ 3 ಅಂಕಗಳಿಗೆ ಈ ಒಂದು ಪ್ರಶ್ನೆ ಬರುತ್ತೆ. ಹಾಗೆ ನೆಕ್ಸ್ಟ್ ನೋಡಿ, 6th ಕ್ವಶನ್ನು, ಫೈಂಡ್ ದಿ ಝೀರೋಸ್ ಆಫ್ ದಿ ಪೊಲಿನೊಮಿಯಲ್ x² ಪ್ಲಸ್ 7x ಪ್ಲಸ್ 10 ಬೈ ಫ್ಯಾಕ್ಟರೈಸೇಷನ್ ಮೆಥಡ್ ಅಂತ ಕೇಳಿದ್ದಾರೆ.
ಸೊ ನೀವು ಇದನ್ನು ಫ್ಯಾಕ್ಟರೈಸೇಷನ್ ಮೆಥಡಲ್ಲಿ ಫೈಂಡ್ ಮಾಡಬೇಕಾಗುತ್ತೆ. ಹಾಗೆ ನೆಕ್ಸ್ಟ್ ನೋಡಿ, ಸಾಲ್ವ್ ದಿ ಗಿವನ್ ಪೇರ್ ಆಫ್ ಲಿನಿಯರ್ ಈಕ್ವೇಷನ್ಸ್ ಅಂತ ಕೊಟ್ಟಿದ್ದಾರೆ. 3x + y = 12, x + y = 12. ಇದು ಸಹ ನಿಮ್ಮ ಪ್ರಶ್ನೆನೇ. ಈ ಒಂದು ಸಂಖ್ಯೆಗಳನ್ನು ಇಟ್ಕೊಂಡು ನಿಮ್ಮ ಒಂದು ಲೆಕ್ಕವನ್ನು ಮಾಡಬೇಕಾಗುತ್ತೆ. ಹಾಗಾದರೆ ಬನ್ನಿ ನೆಕ್ಸ್ಟ್ ನೋಡೋಣ. ಇಷ್ಟು ಅರ್ಥ ಆಗಿದೆ ಅನ್ಕೋತೀನಿ. ಸೊ ನೆಕ್ಸ್ಟ್ ನೋಡಿ, ಫೋರ್ತ್ ಮೇನ್. ಸೊ ನಿಮಗೆ ಈ ಒಂದು ಪ್ರಶ್ನೆಗಳು 3 ಮಾರ್ಕಿಗೆ ಬರುತ್ತೆ. ಸೊ ನಿಮಗೆ ಒಂದು ಆಪ್ಷನ್ಗೆ ಪ್ರಶ್ನೆಯನ್ನು ಸಹ ಕೊಟ್ಟಿದ್ದಾರೆ. ಸೊ ಮೊದಲನೇ ಪ್ರಶ್ನೆ ಅಂದರೆ 8th ಕ್ವಶನ್ ನೋಡಿ, ಪ್ರೂವ್ ದಟ್ √5 ಈಸ್ ಆ್ಯನ್ ಇರೇಷನಲ್ ನಂಬರ್ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ಬರೆದ್ರೆ ನಿಮಗೆ 3 ಮಾರ್ಕು. ಸೊ ನಾನು ಆಗಲೇ ಹೇಳಿದೆ 3 ಇಲ್ಲ 2 ಮಾರ್ಕಿಗೆ ಈ ಒಂದು ಪ್ರಶ್ನೆ ಬಂದೇ ಬರುತ್ತೆ ಅಂತ. ಸೊ ಇರೇಷನಲ್ ನಂಬರು ಬಂದೇ ಬರುತ್ತೆ. ಅದು ಈ ರೀತಿನಾದರೂ ಕೊಡ್ಬೋದು, ಅಥವಾ ನೀವು 2 ಮಾರ್ಕಿಗೆ ಬರೆದಿದ್ರಲ್ಲ ಆ ರೀತಿನಾದರೂ ಕೊಡ್ಬೋದು. ನೆಕ್ಸ್ಟ್ ನೋಡಿ, 9th ಕ್ವಶನ್ಗೆ ಒಂದು ಆಪ್ಷನಲ್ ಕ್ವಶನ್ ಸಹ ಇದೆ. ನೀವು ಒಂದು ಅರ್ಥ ಮಾಡ್ಕೊಳ್ರಿ, 6 ಅಂತ ಕೊಟ್ಟಿದ್ರೆ ಸೊ ಇದನ್ನಾದರೂ ಬರಿಬೋದು, ಇದನ್ನಾದರೂ ಬರಿಬೋದು. 2 ಬರೆದು ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಸೊ ನಿಮಗೆ ಇದು ಚೆನ್ನಾಗಿ ಬರುತ್ತೆ, ನಾನು ಮಾಡಬಲ್ಲೆ, ನನಗೆ 100% ಬಂದೇ ಬರುತ್ತೆ, ನನಗೆ 3 ಮಾರ್ಕ್ಸ್ ಸಿಕ್ಕೇ ಸಿಗುತ್ತೆ ಅಂದರೆ ಅದನ್ನು ಮಾಡಿ. ಇಲ್ಲ ನನಗದು ಕನ್ಫ್ಯೂಸ್ ಆಗುತ್ತೆ ಅಂದರೆ ಇದನ್ನು ನೀವು ಖಂಡಿತವಾಗಿ ಮಾಡ್ಬೋದು. ಇದು ಸಹ 3 ಅಂಕಗಳಿಗೆ. ಇದೆರಡರಲ್ಲಿ ನಿಮಗೆ 1 ಬರೆದ್ರೆ 3 ಅಂಕ ಸಿಗುತ್ತೆ, 2 ಬರೆದ್ರೂ ಸಹ 3 ಅಂಕನೇ ಸಿಗೋದು. ಸೊ ನಿಮಗೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಎಕ್ಸಾಮ್ ಹಾಲಲ್ಲಿ. ಅದಕ್ಕೆ ಆಪ್ಷನಲ್ಲಿರೋ ಕ್ವಶನ್ನ ಬಿಟ್ಬಿಡಿ, ಒಂದೇ ಪ್ರಶ್ನೆನ ನಿಮಗೆ ಪರ್ಫೆಕ್ಟಾಗಿ ಬರೋದನ್ನು ಬರಿಬೇಕು. ನೆಕ್ಸ್ಟ್ ನೋಡಿ, ಲಾಸ್ಟ್ ಮೇನ್, ಇದು 4th ಮೇನು. ಸೊ ಇದು ನಿಮಗೆ 4 ಅಂಕಗಳಿಗೆ. ನಿಮಗೆ ಗೊತ್ತು ಗ್ರಾಫ್ ಎಲ್ಲರಿಗೂ ಬಿಡ್ಸೋಕ್ಕೆ ಬರುತ್ತೆ. ಸೊ ನೀವು ಅದು ಸಹ ನಿಮಗೆ ಬರಲ್ಲ ಅಂದರೆ ನಮ್ಮ ಚಾನಲಲ್ಲಿ ನಾನು ಹಳೆ ವೀಡಿಯೋಸಲ್ಲೆಲ್ಲ ಗ್ರಾಫನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ನೀವು ಅದನ್ನು ನೋಡಿಕೊಂಡು ಆರಾಮಾಗಿಯೇ ಬಿಡಿಸ್ಬೋದು. ಸೊ 10th ಕ್ವಶನು, ಫೈಂಡ್ ದಿ ಸೊಲ್ಯೂಷನ್ ಆಫ್ ದಿ ಗಿವನ್ ಪೇರ್ ಆಫ್ ಲಿನಿಯರ್ ಈಕ್ವೇಷನ್ಸ್ ಬೈ ಗ್ರಾಫಿಕಲ್ ಮೆಥಡ್ ಅಂತ ಕೊಟ್ಟಿದ್ದಾರೆ. ಸೊ ಕೆಳಗಡೆ 2 ಕೊಟ್ಟಿದ್ದಾರೆ ಲೆಕ್ಕಗಳನ್ನು. ಅಂದರೆ ನೀವು ಅದನ್ನ ಇಟ್ಕೊಂಡು ಕಂಡುಹಿಡಿದು ಮಾಡಬೇಕಾಗುತ್ತೆ, ಗ್ರಾಫನ್ನು ಕಂಡುಹಿಡಿಬೇಕಾಗುತ್ತೆ, ಎಷ್ಟು ಪಾಯಿಂಟ್ ಬರುತ್ತೆ ಅನ್ನೋದನ್ನು. 2x + y = 8 ಅಂತ ಕೊಟ್ಟಿದ್ದಾರೆ, x + y = 5 ಅಂತ ಕೊಟ್ಟಿದ್ದಾರೆ. ಸೊ ಈ ಪ್ರಶ್ನೆ ನಿಮಗೆ 4 ಅಂಕಗಳಿಗೆ ಬರುತ್ತೆ. ದಯವಿಟ್ಟು ಈ ಪ್ರಶ್ನೆನ ಯಾರೂ ಸಹ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಈ ಪ್ರಶ್ನೆನ ಬರೆದ್ರೆ ನಿಮಗೆ ಖಂಡಿತವಾಗಿ 4 ಅಂಕಗಳು ಬರುತ್ತೆ. ಹಾಗೆ ಗ್ರಾಫ್ ಶೀಟನ್ನು ನೀವು ನೀಟಾಗಿ ಪೆನ್ಸಿಲಲ್ಲೇ ಮಾಡಬೇಕು. ಗ್ರಾಫ್ ಶೀಟಲ್ಲಿ ಎಲ್ಲನೂ ಪೆನ್ಸಿಲಲ್ಲೇ ಇರಬೇಕು. ಸೊ ಅದನ್ನು ಮರಿಬೇಡಿ. ಹಾಗೆ ಪಾಯಿಂಟ್ ಎಲ್ಲೆಲ್ಲಿ ಇಕ್ತೀರಾ ಸ್ವಲ್ಪ ಚೆನ್ನಾಗಿ ಕಾಣಿಸೋ ಥರ ಪೆನ್ಸಿಲ್ನೆಲ್ಲ ಚೆನ್ನಾಗಿ ಮಾರ್ಕ್ ಮಾಡಿ ಪೆನ್ಸಿಲಲ್ಲಿ. ಸೊ ಈ ರೀತಿ ನಿಮ್ಮ ಒಂದು ಎಕ್ಸಾಮ್ಸ್ ನಡೆಯುತ್ತೆ. ಇದು FA1 ಪೇಪರ್ ಆಗಿರುತ್ತೆ. ಹಾಗೆ FA2, FA3, FA4 ಹಾಗೆ SA1 ಮತ್ತು ನಿಮ್ಮ ಪ್ರಿಪ್ರೇಟರಿ ಎಕ್ಸಾಮ್ಸ್ ಹಾಗೆ ಫೈನಲ್ ಎಕ್ಸಾಮ್, ಈ ಎಲ್ಲ ಒಂದು ಪರೀಕ್ಷೆಗಳಿಗೆ ನಾನು ನಿಮಗೆ ಎಲ್ಲ ವೀಡಿಯೋಸನ್ನು ಬಿಡ್ತೀನಿ. ಹಾಗೆ 5th ಸ್ಟ್ಯಾಂಡರ್ಡಿಂದ 12th ಸ್ಟ್ಯಾಂಡರ್ಡ್ವರೆಗೂ, ಮೇನ್ಲಿ 10th ಮತ್ತು 12th ಸ್ಟ್ಯಾಂಡರ್ಡ್ವರೆಗೆ ನಾವು ವಿತ್ ಎಕ್ಸ್ಪ್ಲನೇಷನ್ ಮಾಡ್ತೀವಿ. ಸೊ ಅದಕ್ಕಾಗಿ ನೀವೆಲ್ಲರೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.